ಜಾನಿ ಕಮ್ಮನವರು ಅಂತಿಮ ದರ್ಶನವನ್ನು ಇವತ್ತು ಮೈಸೂರು ನಗರದಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಅವರ ಅಭಿಮಾನಿಗಳು ಜೊತೆಲಿ ಎಸ್ ಜಾನಿಕಮ್ಮನವರು ಅವ್ರ ಕಂಟಕದಿಂದ ಇಡೀ ಜಗತ್ತನ್ನ ಜನಮಾನಸವನ್ನು ಗೆದ್ದಂಥವ್ರು. ಅವರು ಕಂಟಕನ್ನು ಕೇಳಿದಂಥ ಜನರು ಎಲ್ಲ ಭಾಷೆಗೆ ಜನರು, ಒಂದು ಭಾಷೆ ಅಲ್ಲ ಎಲ್ಲ ಭಾಷೆಗೆ ಜನರು ಕೂಡ ಇವತ್ತು ಮೆಚ್ಚಂಥ ಕಂಠವನ್ನು ಮೆಚ್ಚಂಥ ಗಾಯನವನ್ನು ಕೂಡ ಕೊಡುವಂಥ ಕೆಲಸ ಆಗಿದೆ. ಆ ತಾಯಿಯವರು ಕಳೆದ 9 ವರ್ಷದ ಹಿಂದ್ಗಡೆ ಮೊದಲನೇ ಹಾಡು ರಾಜ್ಕುಮಾರ್ ಅವರು ಜೊತೆಯಲ್ಲಿ ಮೈಸೂರಲ್ಲೇ ಆಡಿದ್ರಂತೆ. ನಂತರ ಅವರು ಆಸೆ ನನ್ನ ಕೊನೆಯ ಉಸಿರು ಮೈಸೂರಲ್ಲೇ ನನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನೋಂಥ ವಿಚಾರವನ್ನು ಕೂಡ ಅವರು ಸಂಬಂಧಿಕರ ಜೊತೆಯಲ್ಲಿ ಅವರು ಹೇಳಿರೋ ಕಾರಣ ಅವ್ರ ಇಚ್ಛೆ ನೋಡ್ರಿ, ನಾನು ಮೊದಲನೇ ಹಾಡು ಮೈಸೂರಲ್ಲೇ ಆಡಬೇಕು, ನನ್ನ ಕೊನೆಯ ಉಸಿರು ಮೈಸೂರಲ್ಲೇ ಕಳಿಬೇಕು ಅನ್ನೋಂಥ ಇಚ್ಛೆ ಏನಿತ್ತೋ, ಆ ಸಂಕಲ್ಪ ಏನಿತ್ತೋ, ಆ ತಾಯಿ ಗಟ್ಟಿಯಾದಂಥ ಒಂದು ನಿರ್ಧಾರವನ್ನು ತಗೊಂಡು ಇವತ್ತು ಅವರು ದೈವಾಧೀನರಾಗಿದ್ದಾರೆ. ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋದಿಷ್ಟೇ, ಅವ್ರ ಕಂಟಕಕ್ಕಂತೂ ಯಾರು ಸರಿಸಾಟಿಯಾಗಿ ಬರಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಕೂಡ ಇವತ್ತು ಸಣ್ಣ ಹುಡುಗರು ಹಾಡಾಡೋಂಥ ಟೈಮಲ್ಲಿ ಸಣ್ಣ ಹುಡುಗರಿನ ಧ್ವನಿ, ದೊಡ್ಡವರು ಹಾಡಾಡೋಂಥ ಟೈಮಲ್ಲಿ ದೊಡ್ಡವರು ಧ್ವನಿಯಾಗಿ ಭಾಳಷ್ಟು ಒಳ್ಳೆಯ ಹಾಡುಗಳನ್ನು ಕೂಡ ಕೊಟ್ಟಿದ್ದಾರೆ. ಹಂಗಾಗಿ ಆ ತಾಯಿಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋದಿಷ್ಟೇ, ಯಾವುದೂ ಶಾಶ್ವತ ಅಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕಾಗುತ್ತೆ. ಹುಟ್ಟಿದಂಥ ಸಂದರ್ಭದಲ್ಲಿ ಸಾಯುವಂಥ ಸಂದರ್ಭದಲ್ಲಿ ಏನು ಒಳ್ಳೆಯ ಕೆಲಸಗಳು ಮಾಡಿದಾರೋ ಅವೆಲ್ಲ ಕೂಡ ನೆನಪು ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಆ ತಾಯಿ ಎಲ್ಲಿದ್ದರೂ ಕೂಡ ಆತ್ಮಕ್ಕೆ ಶಾಂತಿಯನ್ನು ದೊರಲಿ. ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಬಂದು ಇವತ್ತು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದಾರೆ. ಹಂಗಾಗಿ ನಮ್ಮ ಶಾಸಕರು ಸಾಹೇಬರು ಕೂಡ ಇಲ್ಲೇ ಇದ್ದು ಎಲ್ಲರೂ ಆ ತಾಯಿಯ ಸೇವೆಯನ್ನು ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಭಾಳಷ್ಟು ಅವ್ರ ಕುಟುಂಬಸ್ಥರು, ನಮ್ಮ ಶಾಸಕರು ಎಲ್ಲರೂ ಕೂಡ ಸೇರಿ, ನಮ್ಮ ಮಾಜಿ ಮೇಯರ್ ಶಿವಕುಮಾರ್ ಅವರು, ಸತೀಶ್ ಅನ್ನೋರು ಎಲ್ಲರೂ ಕೂಡ ಸೇರಿ ಇವತ್ತು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿಯನ್ನು ದೊರೀಲಿ ಅಂತೇಳಿ ಆ ದೇವರಲ್ಲಿ, ಆ ಚಾಮುಂಡೇಶ್ವರಿ ತಾಯಿಯಲ್ಲಿ